ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕುಕ್ಕಿಂಗ್ ಜರ್ನಿ. ಎಲ್ಲ ಹೇಗಿದ್ದೀರಾ? ಸುಮಾರು ದಿನಗಳಿಂದ ವಿಡಿಯೋ ಮಾಡಿರಲಿಲ್ಲ, ಬಿಕಾಸ್ ಹೊರಗಡೆ ಹೋಗಿದ್ದೆ. ಅದಾದಮೇಲೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಇನ್ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನಾವು ಇದ್ಕಿದ ಅವರೇ ಬೇಳೆ ಸಾರು ಈ ಥರ ನನ್ನ ಸ್ಟೈಲಲ್ಲಿ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ದೋಸೆಗೆ, ಪೂರಿಗೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ನೀವು ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ 1.5 kg ಅವರೆಕಾಯನ್ನು ಸುಲಿದು ಇತ್ಕಿ ಇಟ್ಕೊಂಡಿದ್ದೀನಿ. ಇದಕ್ಕೇನೇನು ಬೇಕು ಅಂತ ನೋಡೋಣ. ಸಾರಿಗೆ ಇಲ್ಲಿ ಒಂದು 4 ಈರುಳ್ಳಿನ ನಾನು ದೊಡ್ಡ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ದಪ್ಪನೇ ಇರಲಿ, ಉರಿತೀವಲ್ವ, ಮತ್ತು ರುಬ್ಬಕ್ಕೆ ಬೇರೆ ಹಾಕ್ತೀವಿ. ಹಾಗಾಗಿ ಒಂದು 4. ಅದ್ರ ಜೊತೆಗೆ ಶುಂಠಿ, ಅವರೆಕಾಯಿ ವಾಯಿ ಅಲ್ವಾ, ಹಾಗಾಗಿ ಸ್ವಲ್ಪ ಶುಂಠಿ, ಅದಾದಮೇಲೆ ಒಂಚೂರು ಚಕ್ಕೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ. ಇದಿಷ್ಟು ಸಾಂಬಾರಿಗೆ. ಇದಿಷ್ಟನ್ನು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 4ರಿಂದ 5 ಒಣಮೆಣ್ಸಿನ್ಕಾಯಿ. ಕಲರು ಇರುತ್ತೆ, ಜೊತೆಗೆ ಟೇಸ್ಟು ಇರುತ್ತೆ. ಶುರು ಮಾಡೋಣ. ನಾನಿಲ್ಲಿ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ದಪ್ಪ ತಳ ಇದ್ದರೆ ಸಾರು ಚೆನ್ನಾಗಾಗತ್ತೆ ಅಂತ. ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ, ಶುಂಠಿ, ಚಕ್ಕೆ, ಒಣಮೆಣ್ಸಿನ್ಕಾಯಿ ಇಷ್ಟು ಮಾತ್ರ ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಹಾಗೆ ಹುರ್ಕೊಳ್ಳಿ. ಇದನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ತುಂಬ ಏನು ಹುರಿಯೋ ಅವಶ್ಯಕತೆ ಇಲ್ಲ. ಏನಕ್ಕೆಂದರೆ ಇದನ್ನು ಮತ್ತೆ ತಿರ್ಗಾನ ಹುರುಕ್ತೀವಲ್ವ, ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ಈ ಥರ ಆದರೆ ಸಾಕು. ಇದು ಹುರಿದಾಗಿದೆ. ಈ ಸ್ಟೇಜಲ್ಲಿ ನೀವು ಸ್ಟವ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಏನು ಉರಿಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಅದು ಆ ಬಿಸಿಗೆ ಸ್ವಲ್ಪ ಮಗ್ದಂಗೆ ಆಗುತ್ತೆ, ಇಷ್ಟೇ ಸಾಕು. ಈಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾವೇನೇನು ರುಬ್ಬಿದ್ವಲ್ಲ ಅದನ್ನಷ್ಟು ಹುರಿದಿರೋದಷ್ಟು ಮಿಕ್ಸಿಗೆ ಹಾಕಿ ಇದನ್ನು ತಣ್ಣಗಾಗಕ್ಕೆ ಬಿಡಿ. ತಕ್ಷಣ ಏನು ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ಖಾರದ ಪುಡಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಒಣಮೆಣ್ಸಿನ್ಕಾಯಿ ಬೇರೆ ಹಾಕಿದ್ದೀವಲ್ವ, ಹಾಗಾಗಿ ನೋಡಿಕೊಂಡು ಹಾಕಿ. ನಮ್ಮ ಮನೇಲಿ ಇದಕ್ಕೆ ಒಂದು 3 ಸ್ಪೂನ್ ಹಿಡಿಯುತ್ತೆ, ಹಾಗಾಗಿ ನಾನು 3 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಆಮೇಲೆ ಧನಿಯಾ ಪುಡಿ 2 ಸ್ಪೂನು ಇಲ್ಲ 2.25 ಸ್ಪೂನ್ ಸಾಕು. ತುಂಬ ಹಾಕ್ಬಿಟ್ರೆ ಏನಾಗುತ್ತೆ, ಮಸಾಲೆ ಆಗೋಗುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ ನೋಡಿ, ಇಷ್ಟು ಹಾಕಿ ಇದನ್ನು ಗಂಧದ ಥರ ನೀವು ರುಬ್ಕೊಳ್ಳಿ. ಫುಲ್ ನುಣ್ಣಗೆ ಪೇಸ್ಟ್ ಆಗಬೇಕು. ನೋಡಿ, ಈ ಥರ ಫುಲ್ಲು ಪೇಸ್ಟ್ ಆದಮೇಲೆ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಈಗ ಒಗ್ಗರಣೆಗೆ ಹಾಕೋಣ. ನಾವೀಗ ಹುರ್ಕೊಂಡಿದ್ವಲ್ಲ, ಅದೇ ಕುಕ್ಕರ್ನೇ ಇಟ್ಟು 1ರಿಂದ 2 ಟೀ ಸ್ಪೂನ್ ಎಣ್ಣೆ ಹಾಕಿ. ನೋಡಿ, ಇಷ್ಟು ಹಾಕಿದ್ದೀನಿ. ಈಗ ಹಾಕಿ ಎಣ್ಣೆ ಆದಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ಹಾಕ್ತೀವಲ್ವ, ಆ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಏನು ರೋಸ್ಟ್ ಆಗಬೇಕು ಅಂತ ಏನಿಲ್ಲ, ಇದು ಕೂಡ ಕಂದು ಬಣ್ಣ ಬಂದರೆ ಸಾಕು. ಇದನ್ನು ಹುರ್ಕೊಳ್ಳಿ. ನೋಡಿ, ಈ ಥರ ಹುರಿದಾದ್ಮೇಲೆ ಇದಕ್ಕೆ ಒಂದು 4ರಿಂದ 5 ಕರಿಬೇವು ಹಾಕಿ. ಕರಿಬೇವು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಘಮ ಚೆನ್ನಾಗೂ ಇರುತ್ತೆ, ಮತ್ತು ಅದನ್ನು ತಿಂದರೂ ಕೂಡ ಒಳ್ಳೆಯದು. ಹಾಗಾಗಿ ಈಗ ಕರಿಬೇವು ಹುರ್ಕೊಂಡಾದಮೇಲೆ ನಾನು ಇದ್ಕಿದವರೆ ಆವಾಗಲೇ ಹೇಳೋದ್ನಲ್ಲ, 1.5 kg ಅಷ್ಟು ತೊಗೊಂಡಿದ್ದೆ ಅಂತ, ಅದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸೋಣ. ಇದಕ್ಕೆ ಒಂಚೂರು ಅರಿಶಿನ ಮತ್ತು ಒಂಚೂರು ಉಪ್ಪು ಈಗ ಸ್ವಲ್ಪ ಹಾಕ್ತೀನಿ. ಆಮೇಲೆ ಸಾರು ಮಳ್ಳವ ಕ್ವಾಂಟಿಟಿ ನೋಡ್ಕೊಂಡು ಹಾಕೋಣ. ಈಗೇನಕ್ಕೆ ಹಾಕ್ತೀವಿ ಅಂದರೆ ಕಾಳು ಸ್ವಲ್ಪ ಹಸಿರಾಗೇ ಇರುತ್ತೆ, ಕಲರ್ ಚೇಂಜ್ ಆಗೋಲ್ಲ, ಜೊತೆಗೆ ಚೆನ್ನಾಗಿ ರೋಸ್ಟ್ ಕೂಡ ಆಗುತ್ತೆ, ಟೇಸ್ಟಾಗಿರುತ್ತೆ. ಹಾಗಾಗಿ ನೋಡಿ, ಈ ಥರ ಒಂದು 5ರಿಂದ 6 ನಿಮಿಷದವರೆಗೂ ಅದನ್ನು ಚೆನ್ನಾಗಿ ಸಿಮ್ಮಲ್ಲಿಟ್ಟು ಬಾಡಿಸ್ಕೊಂಡ್ರೆ ಹಸಿ ವಾಸನೆನೂ ಹೋಗುತ್ತೆ, ಜೊತೆಗೆ ಚೆನ್ನಾಗೂ ಇರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ಈಗ ಆವಾಗಲೇ ನಾವು ರುಬ್ಬಿಟ್ಕೊಂಡಿದ್ವಲ್ವ, ಈರುಳ್ಳಿ, ಕೊತ್ತಂಬರಿ, ಚಕ್ಕೆ, ಶುಂಠಿ, ಖಾರದ ಪುಡಿ, ಧನಿಯಾ ಪುಡಿ ಇದನ್ನು ಕೂಡ ಹಾಕಿ ನೀರು, ಅದೇ ಮಿಕ್ಸಿ ಜಾರ್ಗೆ ಇನ್ನೂ ಒಂಚೂರು ನೀರು ಹಾಕಿ, ವೇಸ್ಟ್ ಮಾಡೋದು ಬೇಡ, ಮಸಾಲೆ ಇರುತ್ತಲ್ವ, ಹಾಗಾಗಿ ಚೆನ್ನಾಗಿ ಕುಲ್ಕಿ ಆ ನೀರನ್ನು ಕೂಡ ಹಾಕೋಣ. ನೋಡಿ, ಇದು ಬೇಯೋಷ್ಟು ನೀವು ನೀರು ಹಾಕಿದ್ರೆ ಸಾಕು. ಅದನ್ನು ಬೇಯೋಕ್ಕೆ ಬಿಟ್ಬಿಡಿ. ಇನ್ನೊಂದು ಕಡೆ ಒಂದು ಚಿಕ್ಕ
ಒಗ್ಗರಣೆ ಹಾಕ್ತೀವಲ್ವ ಆ ಥರದೊಂದು ಬೌಲ್ ಇಟ್ಕೊಂಡು ಅದಕ್ಕೆ ಗಸಗಸೆ ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀವಿ. ಮಸಾಲೆ ಆಗಿದೆ. ನೆಕ್ಸ್ಟ್ ಈಗ ಕಾಯಿ ರುಬ್ಕೊಳ್ಳೋಣ. ನೋಡಿ ಈಗ ಕಂದು ಬಣ್ಣ ಆಗಿದೆ ಗಸಗಸೆ. ಆಫ್ ಮಾಡಿದ್ದೀನಿ. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಈಗ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಆಲ್ಮೋಸ್ಟ್ ಒಂದು ಅರ್ಧ ಹೋಳಿದೆ ಇದು. ಏನಕ್ಕಂದರೆ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಸ್ವಲ್ಪ ಕಾಯಿ ಮುಂದೆನೇ ಇರುತ್ತೆ. ಈ ಥರ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಆವಾಗಲೇ ಹುರ್ಕೊಂಡಿದ್ವಲ್ಲ ಗಸಗಸೆ ಅದು ಕೂಡ. ಇದು ಎರಡೂ ಮಿಕ್ಸಿಗೆ ಹಾಕಿ ಫುಲ್ಲು ನುಣ್ಣಗೆ ರುಬ್ಕೊಳ್ಳೋಣ. ನೀರು ಫಸ್ಟು ಹಾಗೆ ಡ್ರೈ ರುಬ್ಕೊಳ್ಳಿ. ಏನಕ್ಕಂದರೆ ಗಸಗಸೆನೂ ಇದು ಕಾಯಿ ಸ್ವಲ್ಪ ಪೇಸ್ಟ್ ಆಗಲಿ. ಹಾಗೆ ಡ್ರೈ ರುಬ್ಕೊಂಡು ಆದಮೇಲೆ ನೀವು ನೀರು ಹಾಕಿ ಸ್ವಲ್ಪ ಗಂಧ ಥರ ರುಬ್ಕೊಳ್ಳಿ. ನೀರು ಹಾಕಿ ಪರವಾಗಿಲ್ಲ, ಏನಕ್ಕಂದರೆ ನಾವು ಕಾಯಿ ಹಾಲಲ್ವ ತೆಗಿತಿರೋದು, ಹಾಗಾಗಿ. ಸೊ ನಾನಿಲ್ಲಿ 2 ಸರಿ ತೊಗೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ, 1 ಸರಿನಾ 2 ಸರಿನಾ ಅಥವಾ 3 ಸರಿನಾ. ತಣ್ಣೀರೇ ಹಾಕಿ ಹಾಲು, ಕಾಯಿ ಹಾಲನ್ನ ತಕ್ಕೊಳ್ಳಿ, ಚೆನ್ನಾಗಿ ಹಿಂಡಿ ಅದನ್ನು ತಕ್ಕೊಳ್ಳಿ, ಆಯಿತಾ? ಇಲ್ಲಾಂದರೆ ಅದು ವೇಸ್ಟ್ ಆಗಿಬಿಡತ್ತೆ. ಚೆನ್ನಾಗಿ ಅದನ್ನು ಕೈಯಲ್ಲೇ ಈ ಥರ ನೋಡಿ, ಈ ಥರ ಮಾಡಿ. ಹಾಗಾಗಿ ಕಾಯಿ ಹಾಲು ನೋಡಿ 2 ಸರಿ ಆಗಿದೆ. 2 ಸರಿನೂ ನಾನು ತಕ್ಕೊಂಡಿದ್ದೀನಿ ಕಾಯಿ ಹಾಲನ್ನ. ತಕ್ಕೊಂಡು ಆದಮೇಲೆ ನೋಡಿ ಈ ಥರ ಬರುತ್ತೆ ಕಾಯಿ ಹಾಲು. ಕಾಯಿ ಹಾಲು ಹಾಕೋದ್ರಿಂದ ಏನದು ಸಾರು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು 2 ದಿನ 3 ದಿನ ಆದ್ರೂ ಅದು ಒಂಥರ ಗಟ್ಟಿ ಗಟ್ಟಿ ಅನಿಸಲ್ಲ, ತುಂಬ ಹೆವಿನೂ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಮಾಡಿದ್ರೆ. ಇದನ್ನು ಸೈಡಿಗೆ ಇಟ್ಕೊಂಡು ಆವಾಗಲೇ ನಾವು ಅವರೆಕಾಳನ್ನ ಬೇಯಕ್ಕೆ ಹಾಕಿದ್ವಲ್ಲ, ನೋಡೋಣ, ಚೆಕ್ ಮಾಡೋಣ. ಈಗ ನೋಡಿ ಈಗ ಅವರೆಕಾಯಿ. ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಕಟ್ಟಾಗಬೇಕು, ಅಷ್ಟಾದರೆ ಸಾಕು. ನೋಡಿ ಆಗಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಅದು ಕೂಡ ತೆಂಗಿನಕಾಯಿ ಹಾಲು, ಅದನ್ನು ಹಾಕಿ ನೋಡ್ಕೊಳ್ಳಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು. ಸ್ವಲ್ಪ ಆ ತೆಂಗಿನ ಹಾಲಿಗೆ ನೀರು ಹಾಕಿ, ಆಮೇಲೆ ಉಪ್ಪು. ಏನಕ್ಕಂದರೆ ಆವಾಗಲೇ ನಾನು ಸ್ವಲ್ಪ ಅವರೆಕಾಯಿ ಬೇಯೋಕಷ್ಟು ಮಾತ್ರ ಹಾಕಿದ್ದೆ, ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೇನು 1 ಕುದಿ ಬಂದರೆ ಸಾಕು. ಏನಕ್ಕಂದರೆ ಇದು ಕಾಯಿ ಹಾಲಾಗಿರೋದ್ರಿಂದ ತುಂಬ ಕುದಿಸೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ನಾವು ಮಸಾಲೆನ ಆಗಲೇ ಚೆನ್ನಾಗಿ ಕುದಿಸಿದ್ದೀವಿ. ಸೊ ನೋಡಿ ಈಗ ಕುದ್ದಿದೆ. ಒಂಚೂರು ಕೊತ್ತಂಬರಿ ಹಾಕ್ತಿ ಲಾಸ್ಟಲ್ಲಿ, ಘಮನೂ ಚೆನ್ನಾಗಿರುತ್ತೆ, ಜೊತೆಗೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಸೊ ರೆಡಿಯಾಗಿದೆ. ನಾನು ಇದ್ರ ಜೊತೆಗೆ ಇವತ್ತು ಪೂರಿ ಮಾಡಿದ್ದೆ. ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.